ನಮ್ಮ ಭೂಮಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಲ್ಯಾಂಡ್ ತ್ಯಾದಿ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ತ್ಯಾದಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಂದಗಿ ವೀರಕ್ತ ಮಟ್ಟದ ಭೂಮಿ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಂದಗಿ ವೀರಕ್ತ ಮಟ್ಟದ ಭೂಮಿ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ ತೊಲಗಲಿ, ಲ್ಯಾಂಡ್ ಜಾಲ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಟ್ಲರ್ ಮಾದರಿಯ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಟ್ಲರ್ ಮಾದರಿಯ ಕಾಂಗ್ರೆಸ್ ಸರ್ಕಾರಕ್ಕೆ, ಮೂಢ ಹಗರಣದ ಮೂಢ ಸಿದ್ದರಾಮಯ್ಯಗೆ ಧಿಕ್ಕಾರ, 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 ಧಿಕ್ಕಾರ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಸರ್ಕಾರಕ್ಕೆ, ಕಾಟಗೈಲಿ ರೈತರ ವಿರುದ್ಧ ಸರ್ಕಾರಕ್ಕೆ, ಅನ್ನದಾತರ ಜಮೀನು ಕಳಿಸಿದ ಜಮೀರ್ ಅಹಮದ್ ಖಾನ್ಗೆ, ವಕ್ಫ್ ಬೋರ್ಡ್ಗೆ, ವಕ್ಫ್ ಬೋರ್ಡ್ಗೆ ತೊಲಗಲೇ, 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 ಭ್ರಷ್ಟಾಚಾರ. ಕಲ್ತಾ ಕಲ್ತಾ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯ ಬೇಕು. ಲ್ಯಾಂಡ್ ಜಿಹಾದ್ ಪಿತಾಮಹ ಜಮೀರ್ ಅಹಮದ್ ಖಾನ್ಗೆ, ಲ್ಯಾಂಡ್ ಜಿಹಾದ್ ಪಿತಾಮಹ ಜಮೀರ್ ಅಹಮದ್, ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು, ಬೇಕು, ನ್ಯಾಯ ಬೇಕು. ಜೈ ಜೈ ಶ್ರೀರಾಮ್. ರಾಮಭಕ್ತ ಹನುಮಾನ್ ಕಿ ಜೈ, ರಾಮಭಕ್ತ ಹನುಮಾನ್ ಕಿ ಜೈ, ಭಾರತ್ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ. ಹೇಳಿದ್ರು ಹೋದೆ ಸಾಮಾನು ತಗೊಂಡೆ. ಅಲ್ಲೇ ಕರೆಕ್ಟ್ ಇದ್ರು, ಅಲ್ಲೇ ಸರಿ ಇದ್ರು. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಬೇಕು, ದಾಸ್ಯದ ಸಂಕೇತ ಹೋಗಬೇಕು ಅಂತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಅಜೆಂಡಾ ಆಗಿದೆ. ದೂರದಲ್ಲಿ ನಿಂತ್ಕೊಂಡು ನೋಡ್ತಕ್ಕಂಥ ಕೆಲವು ಜನರು ಇದ್ರು. ಇವತ್ತು ವಕ್ಫ್ ಬೋರ್ಡ್ ತನ್ನ ನೈಜ ನಿಲುವನ್ನ ಕಾಂಗ್ರೆಸ್ ಸರ್ಕಾರದ ಮೂಲಕ ಇವತ್ತು ಪ್ರಕಟೀಕರಣಗೊಳಿಸ್ತಾ ಇದೆ. ಈಗ ಗೊತ್ತಾಗ್ತಾ ಇದೆ, ಯಾರು ನಾವು ನಮ್ಮ ಜಮೀನಿನ ಒಡೆಯ ಅಂತ ಅಂದ್ಕೊಂಡಿದೀವೋ ಅಲ್ಲಿಯವರೆಗೆ ಮಾತ್ರ ನಾವು ಒಡೆಯುದು. ನೀವು ಪಹಣಿಯನ್ನ ತೆಗೆದು ನೋಡಿದ್ರೆ ಆ ಜಮೀನು ನಿಮ್ಮದಲ್ಲ, ಅದು ವಕ್ಫ್ ಬೋರ್ಡ್ ಅಂತ ಈಗಾಗಲೇ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸ್ತಾ ಇದೆ. ಯಾರ್ಯಾರು ಪಹಣಿಯನ್ನ ನೋಡಿದ್ದಾರೆ ಅವರಿಗೆ ಗೊತ್ತಾಗ್ತಾ ಇದೆ, ನನ್ನ ಜಮೀನು, ನನ್ನ ಮಾರಕಗಳು, ಸರ್ಕಾರದ ಇಲಾಖೆಯ ಕಟ್ಟಡಗಳು ಇವೆಲ್ಲವೂ ವಕ್ಫ್ ಬೋರ್ಡ್ ನ ಆಸ್ತಿ ಆಗ್ತಾ ಇದೆ ಅಂತ. ಸರ್ಕಾರ ಇತ್ತೀಚೆಗೆ ಸಿದ್ದರಾಮಯ್ಯನವರು ಉಪಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ದಿಕ್ಕು ತಪ್ಪಿಸುವಂತ ಒಂದು ಹೇಳಿಕೆಯನ್ನ ಕೊಟ್ಟು ನಾವು ಅಧಿಸೂಚನೆಯನ್ನ ವಾಪಸ್ ಪಡಿತೀವಿ, ಸುತ್ತೋಲೆಯನ್ನ ವಾಪಸ್ ಪಡಿತೀವಿ. ಅದರ ಹಿನ್ನೆಲೆಯಲ್ಲಿ ಒಂದು ಕುತಂತ್ರದ ಕೆಲಸವನ್ನ ಮಾಡಿದ್ರು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿಶಾಂಕ್ ಅನ್ನುವಂತ ಒಂದು ಆಪ್ ಇದೆ. ಆ ಆಪ್ ನಲ್ಲಿ ನೀವು ಯಾರು ಬೇಕಾದ್ರೂ ಯಾವ ಜಮೀನಿಗೆ ಯಾರು ವಾರಸುದಾರ ಅಂತ ನೋಡಬಹುದಿತ್ತು. ಇವತ್ತು ನೀವು ನೋಡೋ ಹಾಗಿಲ್ಲ, ಯಾಕಂದ್ರೆ ಆ ಆಪ್ ಅನ್ನು ಬ್ಯಾನ್ ಮಾಡಿದೆ, ಆಪ್ ಅನ್ನು ನಿಷೇಧ ಮಾಡಿದೆ. ಯಾಕೆ? ಕಾಂಗ್ರೆಸ್ ಸರ್ಕಾರದ ಈ ದೇಶದ್ರೋಹಿ ನಿಲುವು ಪ್ರತಿಯೊಬ್ಬ ಪ್ರಜೆಗೆ ಗೊತ್ತಾಗ್ಬಿಡುತ್ತೆ ಅಂತ. ನಾನು ಹೇಳಿದೆ, ಇದು ಭಾರತೀಯ ಜನತಾ ಪಾರ್ಟಿ ಅಜೆಂಡಾ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಸಾಂಕೇತಿಕವಾಗಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಾಸ್ತವದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರೋರು ಈ ದೇಶದ ಪರ ಯಾರ್ಯಾರಿದ್ದಾರೋ, ದೇಶ ನಮ್ಮದು ಅಂತ ಯಾರ್ಯಾರು ಹೇಳ್ತಾರೋ ಅವ್ರು ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲ ಅಂತಂದ್ರೆ 1947ರ ಪೂರ್ವದಲ್ಲಿ ಅವತ್ತು ಹೇಳಿದ್ರು, ನಾವು ಹೋರಾಟ ಮಾಡಿ ಪಾಕಿಸ್ತಾನವನ್ನು ಪಡೆದುಕೊಂಡ್ವಿ, ಮುಂದೆ ಇದೇ ತೆರನಾದಂತ ಹೋರಾಟವನ್ನ ಮಾಡಿ ಹಿಂದೂಸ್ತಾನವನ್ನು ಪಡ್ಕೊಳ್ತೀವಿ ಅಂತ. ಅದರ ಆ ಕಾರ್ಯಸೂಚಿ ಇವತ್ತು ಅಕ್ಷರಶಃ ಜಾರಿಗೆ ಬರ್ತಾ ಇದೆ. ಅವರು ಲ್ಯಾಂಡ್ ಜಿಹಾದ್, ನಾವು ಬೇರೆ ಬೇರೆ ಜಿಹಾದ್ ಅನ್ನ ನೋಡಿದೀವಿ. ತ್ರಿವಳಿ ತಲಾಕ್ ನಮಗೆ ಗೊತ್ತು.
ತ್ರಿವಳಿ ತಲಾಖ್ ಎಷ್ಟು ಅಪಾಯಕಾರಿ ಅನ್ನುವ ಕಾರಣಕ್ಕೋಸ್ಕರ ನಮ್ಮ ಅಕ್ಕ ತಂಗಿಯರಿಗೆ, ನಮ್ಮ ಮುಸ್ಲಿಂ ಸಹೋದರಿಯರಿಗೆ, ತಾಯಂದಿರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಈ ದೇಶದ ಮಹಾಪುರುಷ ಪ್ರಧಾನಿ ನರೇಂದ್ರ ಮೋದಿ ಅವರು ತ್ರಿವಳಿ ತಲಾಖ್ ಅನ್ನ ರದ್ದುಪಡಿಸಿದ್ರು. ತ್ರಿವಳಿ ತಲಾಖ್ ನಿಮಗೆ ಗೊತ್ತು, ಮದುವೆ ಆದಂತಹ ಹೆಂಡತಿ ಎಷ್ಟು ಹೊತ್ತು ತಾನು ಹೆಂಡತಿಯಾಗಿ ಆ ಗಂಡನ ಜೊತೆ ಬಾಳ್ತೀನಿ ಅಂತ ಮುಸ್ಲಿಂ ಗಂಡನ ಜೊತೆ ಗೊತ್ತಿಲ್ಲ ಅವನಿಗೆ, ಅವನು ತ್ರಿವಳಿ ತಲಾಖ್ ಅನ್ನ ಎದುರಿಗೂ ಹೇಳ್ಬೋದು, ಮೊಬೈಲ್ ಮೂಲಕವೂ ಹೇಳ್ಬೋದು, ವಾಟ್ಸ್ಆಪ್ ಮೂಲಕವೂ ಹೇಳ್ಬೋದು. ಇಂತಹ ಅಪಾಯಕಾರಿ ವ್ಯವಸ್ಥೆ ಬೇಡ ಅಂತ ಹೇಳಿ ನರೇಂದ್ರ ಮೋದಿ ಅವರು ತ್ರಿವಳಿ ತಲಾಖ್ ಅನ್ನ ರದ್ದು ಮಾಡಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸೃಷ್ಟಿ ಮಾಡಿದೆ. ಇಂತಹ ಸಂಕೀರ್ಣ ಸನ್ನಿವೇಶದಲ್ಲಿ ಪ್ರತಿಭಟನೆಗೆ ದಿವ್ಯ ಅನುಗ್ರಹವನ್ನ, ಮಾರ್ಗದರ್ಶನವನ್ನ ಕೊಡೋದಕ್ಕೆ ನಮ್ಮ ಜೊತೆ ಇರುವಂತಹ ಪೂಜ್ಯ ಪ್ರವೇಶಾನಂದ ಸ್ವಾಮಿ ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಜಿಲ್ಲೆಯ ಯಶಸ್ವಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ NS ಕೆಲವು ರಾಜ್ಯಗಳಲ್ಲಿ ಮಾತ್ರ ನಾಮಕಾವಾಸ್ತೆ ಇವತ್ತು ಅಧಿಕಾರದಲ್ಲಿದೆ. ಕಾಶ್ಮೀರದಲ್ಲಿ ಅದರ ಸ್ಥಿತಿ ಏನಾಯಿತು ಅಂತ ನಮಗೆ ಗೊತ್ತಿದೆ. ಅಲ್ಲಿನ ಜನರು ತಿರಸ್ಕಾರ ಮಾಡಿದ್ರು. ಯಾಕಂದ್ರೆ ಕಾಶ್ಮೀರದಲ್ಲಿ ಅವರಿಗೆ ಕಾಂಗ್ರೆಸ್ಗಿಂತಲೂ ಮತಾಂಧ ಸರ್ಕಾರ ಅವರಿಗೆ ಬೇಕು. ಕಾಂಗ್ರೆಸ್ ಮತಾಂಧ ಆಗಿದ್ದು ಸಾಲದು. ಅದಕ್ಕೋಸ್ಕರ ಅಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆ ರಾಜ್ಯದ ಮೂಲಭೂತವಾದಿಗಳು ತಿರಸ್ಕರಿಸಿದ್ರೆ ಕಾಂಗ್ರೆಸ್ ಪಕ್ಷ ಅವರನ್ನ ಪುರಸ್ಕರಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಯಾಕೆ ಈ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಆಗಬೇಕು ಅಂದ್ರೆ, ನಮಗೆ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಬಹಳ ದೊಡ್ಡ ವೈರಿ ಅಲ್ಲ, ಶತ್ರು ಅಲ್ಲ, ಎದುರಾಳಿ ಅಲ್ಲ. ಕಾಂಗ್ರೆಸ್ ವೈಚಾರಿಕವಾಗಿ ನಮಗೆ ವಿರೋಧಿ. ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ವಿರೋಧಿ. ಎಲ್ಲಿಯವರೆಗೆ ಕಾಂಗ್ರೆಸ್ ಅಲ್ಪಸಂಖ್ಯಾತರು ಮತ್ತು ನಮ್ಮ MLC-ಗಳಾದಂತ ಹಿರಿಯರಾದಂತ ಗಣಪತಿ ಉಳ್ಳೇಕರಣ್ಣರವರೇ, ನಮ್ಮ ಜಿಲ್ಲಾಧ್ಯಕ್ಷರು, NS ಪೇರೆಂಟ್ ಬಾಡಿಯ ಪದಾಧಿಕಾರಿಗಳೇ, ಕಾರ್ಯಕರ್ತ ಬಂಧುಗಳೇ, ಮಹಿಳಾ ಮೋರ್ಚಾ, ಯುವ ಮೋರ್ಚಾ, SC ST ಮೋರ್ಚಾ, ಹಿಂದುಳಿದ ಮೋರ್ಚಾ, ಅಲ್ಪಸಂಖ್ಯಾತರ ಮೋರ್ಚಾ, ಎಲ್ಲಾ ಮೋರ್ಚಾದ ಅಧ್ಯಕ್ಷರುಗಳೇ, ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳೇ, ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರುಗಳೇ ಹಾಗೂ ಹೆಚ್ಚಿನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಿಮ್ಗೆಲ್ಲರಿಗೂ ಇವತ್ತು ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದು. ಈ ಭ್ರಷ್ಟ ಸರ್ಕಾರ ಒಂದು ರೀತಿಯಲ್ಲಿ ಒಂದೊಂದು ತರದ ಹಗರಣಗಳನ್ನು ಮಾಡದಂತೆ ಇವತ್ತು ಮತ್ತೆ ಮುಂದಿನ ದಿವಸದಲ್ಲಿ ನಾವು ಈ ಒಂದು ಸರ್ಕಾರ ರಚನೆಗೆ ಸಾಧ್ಯ ಇಲ್ಲ, ಈಗಲೇ ಏನಾದ್ರೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಹುನ್ನಾರದಲ್ಲಿ ಇವತ್ತು ವಕ್ಫ್ ಮಂಡಳಿಯಿಂದ ಎಲ್ಲರ ರೈತರ ಜಮೀನುಗಳನ್ನ ಇವತ್ತು ನುಗ್ತಾ ಇದೆ. ಬಂಧುಗಳೇ, ತಾವೆಲ್ಲರೂ ಇಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ಬಂದಿದ್ದೀರಿ. ನಮ್ಮ ಕಾರ್ಯಕರ್ತ ಬಂಧುಗಳು ಇವತ್ತು ವಿಚಾರ ಮಾಡಬೇಕು. ಹಾಗಾಗಿ ಸಾರ್ವಜನಿಕರ ಆಸ್ತಿಗಳನ್ನ ನುಂಗುವಂತ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದ್ರೆ ಯಾವ ರೀತಿಯಲ್ಲಿ ಇದು ರಸ್ತೆ ಬೀದಿಗೆ ಇಳಿದಿದೆ ಅಂತ ನೋಡ್ಕೊಳ್ಳಿ. ಹಗರಣದ ಮೇಲೆ ಹಗರಣ ಮಾಡಿ, ಭ್ರಷ್ಟಾಚಾರ ಮಾಡಿ ಇವತ್ತು ಈ ವಕ್ಫ್ ಮಂಡಳಿ ಅಂತ ಅದು ಯಾವತ್ತಿಂದ ಇತ್ತು, ಯಾವ ತರದ ಹುನ್ನಾರ ಅಂತ ನೋಡ್ಕೊಳ್ಳಿ. ನಾವು ಇವತ್ತು ಅಲ್ಪಸಂಖ್ಯಾತರ ಓಟ್ಗಳಿಗೆ ಅಂತ ಹೇಳ್ತಾರೆ, ಆದ್ರೆ ಅಲ್ಪಸಂಖ್ಯಾತರುಗಳು ಅವರಿಗೂ ಕೂಡ ಮೋಸ ಮಾಡುವಂತ ಹುನ್ನಾರವನ್ನ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಅವರಿಗೆಲ್ಲ ಒಂದ್ಸಲ ಜೋರಾಗಿ ಧಿಕ್ಕಾರವನ್ನ ಕೂಗಬೇಕು. ಬೋಲೋ ಭಾರತ್ ಮಾತಾ ಕಿ ಧಿಕ್ಕಾರ, ಧಿಕ್ಕಾರ. ನಮ್ಮಿಲ್ವಾ ಅಷ್ಟೊಂದು ಜನ ಬಂದಿದ್ದಾರೆ. ಇದು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ಸಿನ ಜನಪ್ರತಿನಿಧಿಗಳಿಗೆ, ಸಚಿವ ಸಂಪುಟದ ಸಚಿವರುಗಳಿಗೆ ನಮ್ಮ ಕಾರವಾರದ ಆವಾಜು, ರೈತರ ನೋವು ಗೊತ್ತಾಗ್ಬೇಕಂದ್ರೆ ಧಿಕ್ಕಾರದ ಅವ್ರಿಗೆ ಕೂಗನ್ನು ಕೂಡ ಜೋರಾಗಿ ನಾವು ಅವರೆಲ್ಲ ಕೇಳಬೇಕು. ಧಿಕ್ಕಾರ, 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 ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ರೈತರ ನೆಲವನ್ನು ನುಂಗುವಂತ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಬಂಧುಗಳೇ, ನಾವೆಲ್ಲರೂ ಇವತ್ತು ದಿನ ಬೆಳಿಗ್ಗೆ ತಾವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ಕೊಂಡು 5 ಗಂಟೆ ತನಕ ಈ ಒಂದು ನಾವು ಹೋರಾಟವನ್ನು ಮಾಡ್ಲಿಕ್ಕೆ ಇಲ್ಲಿ ತಾವೆಲ್ಲರೂ ಕೂತ್ಕೊಂಡಿದ್ದೀರಾ. ಎಷ್ಟರ ಮಟ್ಟಿಗೆ ದ್ರೋಹ ಮಾಡ್ತಾರಂದ್ರೆ ಕಣ್ಣೆದುರಿಗೂ ದ್ರೋಹ. ಯಾರಾದ್ರೂ ಕಳ್ತನ ರಾತ್ರಿಗೆ ಮಾಡ್ಕೊಂಡು ಹೋಗ್ತಾರೆ ಕಳ್ಳರು, ಇವರು ಹಗುಲ ದರೋಡೆ ಮಾಡ್ತಾ ಇದ್ದಾರೆ. ಆಸ್ತಿ ನುಂಗ್ಲಿಕ್ಕೆ ಇವತ್ತು ಯಾವ ತರದ ಹುನ್ನಾರ ಅಂದ್ರೆ ರೈತರ ಈ ಒಂದು ವಕ್ಫ್ ಮಂಡಳಿ ರೈತರ ಪಾಪ ಅದೆಷ್ಟೋ ಕಷ್ಟದಿಂದ ಪುರಾತನ ಕಾಲದಿಂದ ಬಂದಿರುವಂತ ಆ ಅಚ್ಚಂದಿರ ಕಾಲದಿಂದ ಬಂದಿರುವಂತಹ ರೈತರ ಆ ಜಮೀನನ್ನ ಆ ನುಗ್ಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಮುಂದೆ ನಮ್ಮ ಸರ್ಕಾರ ಬರುವುದಿಲ್ಲ. ಈಗಲೇ ಏನಾದ್ರೂ ಮಾಡಿ ವಕ್ಫ್ ಮಂಡಳಿಯಲ್ಲಿರುವಂತ ಆಸ್ತಿಯನ್ನು ನಾವು ನುಗ್ಬೇಕು, ಅದನ್ನ ತಮ್ಮ ಹತೋಟಿಗೆ ತಗೊಳ್ಬೇಕಂತ ನಮ್ಮ ಮೋದಿಜಿಯವರು ಮಾಡಿರುವಂತ ಇದರ ವಿರೋಧವನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ. ಈ ಕಾಯ್ದೆ ಬರಬಾರ್ದು ಅನ್ನೋದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವೆಲ್ಲರೂ ಕಡಾಖಂಡಿತವಾಗಿ ಸಾರ್ವಜನಿಕವಾಗಿ ಜನರಿಗೆ ತಿಳಿಸುವಂತ ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಬಂಧುಗಳೇ. ನಮ್ಮ ಇರುವಂತ ಆಸ್ತಿಗಳು, ನಮ್ಮ RTCಗಳನ್ನ ನಿಮ್ಮ ಎಲ್ಲ
ಅಂತ 4 ಜನರ ಆಸ್ತಿ ನಮ್ಗೇನು ಸಂಬಂಧ ಇಲ್ಲ ಅಂತ ಹಾಗೆ ನೋಡ್ಕೊಳ್ತಾ ಇರ್ಬೇಡಿ. ಅಲ್ಲಿಂದ ಎಲ್ಲಿ ಗಾಯವಾಗ್ತದಂತ ಗೊತ್ತಿಲ್ಲ. ಅದರಿಂದ ಈ ಒಂದು ದುಷ್ಟ ಸರ್ಕಾರ ಒಬ್ಬ ಜಮೀರ್ ಅಹಮದ್ ಅಂತ ಸಚಿವ ಸಂಪುಟದ ಸಚಿವರು ಈ ತರದಲ್ಲಿ ಒಬ್ಬರೇ ಈ ತರದಲ್ಲಿ ರಾಜಕೀಯವಾಗಿ ಇವರು ಮಾಡ್ತಾ ಇಲ್ಲ. ಇಡೀ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶವನ್ನು ಬೇರೆ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಮಾಡ್ಬೇಕನ್ನೋ ಹುನ್ನಾರದಲ್ಲಿ ಇದೆಲ್ಲ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಭಾರತ ದೇಶ ಇರುವುದು ಒಂದೇ ಹಿಂದೂಗಳಿಗೆ. ನಾವು ಬೇರೆ ಕಡೆ ಹೋಗುವಾಗಿಲ್ಲ, ನಾವು ಬೇರೆ ಕಡೆಗೆ ನಮ್ಗೆ ಜಾಗನೂ ಇಲ್ಲ. ಬೇರೆ ಜನ ಎಲ್ಲಾದ್ರೂ ಹೋಗಿರ್ಬೋದು, ನಾವು ಈ ನೆಲದ ಮೇಲೆ ಗಟ್ಟಿಯಾಗಿ ಉಳಿಲಿಕ್ಕೆ ಆಗದೆ ಇದ್ರೆ ನಮ್ಮನ್ನ ತಳ್ಳಿ ಹಾಕ್ತಾರೆ ಅನ್ನೋದಕ್ಕೆ ನಾವೆಲ್ಲರೂ ಇವತ್ತು ಈ ಒಂದು ಖಂಡನೆಯಲ್ಲಿ ನಿಂತ್ಕೊಂಡಿದ್ದೇವೆ. ಬಂಧುಗಳೇ, ಹುಷಾರಿಯಾಗಿ ನಾವು ರಾಜಕಾರಣ ಮಾಡಬೇಕು. ರಾಜಕಾರಣ ಒಂದ್ ಭಾಗ ಆದ್ರೆ ನಮ್ಮ ದೇಶವನ್ನು ಉಳಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾಗಿದೆ. ಇವತ್ತು ದೇಶ ಸಂಘಟನೆ ನಮ್ಮ ಬಿಜೆಪಿಯಿಂದ ಸಂಘಟನೆ ಮಾಡ್ತಾ ಇದ್ದೇವೆ. ಒಂದು ಕಡೆ ರಾಜಕೀಯವಾಗಿ, ಒಂದು ಸಂಘಟನೆಗಾಗಿ, ಇನ್ನೊಂದು ನಮ್ಮ ದೇಶ ಸಲುವಾಗಿ. ನಾವೆಲ್ಲರೂ ದೇಶದ ಉಳಿವಿಗಾಗಿ ಹೋರಾಟ ಮಾಡಬೇಕು. ದೇಶದ ಆಸ್ತಿ ಹೀಗೆ ಬಿದ್ದಿಲ್ಲ, ಯಾರೋ ಮಾಡಿದ್ದು ಯಾರೋ ತಿನ್ನುವುದಲ್ಲ. ಓಟಿನ ಒಂದು ಅಪಾಪಿತನಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಒಪ್ಪಂದ ಅನ್ನೋದು ಪಾಪ ಎಷ್ಟೋ ಜನ ವಿಜಯಪುರದಲ್ಲಿ ನೋಡ್ಬೇಕು. ಅದೆಲ್ಲಿಗೆ ಸ್ವಾಮಿ, ನಮ್ಮ ಸದಾಶಿವಗಢದಲ್ಲೂ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಸದಾಶಿವಗಢದ ಭಾಗದಲ್ಲಿ ಕೂಡ ಈ ತರದಲ್ಲಿ ಎಷ್ಟೋ ಜಮೀನುಗಳು ಒಪ್ಪ ಹೆಸರಿನಲ್ಲಿ ಇದೆ, ದೇವಸ್ಥಾನಗಳು ಮತ್ತು ಮಠ ಮಂದಿರಗಳು. ಅದರಿಂದ ಸ್ವಾಮಿಗಳು ಕೂಡ ಇಲ್ಲೇ ಇದ್ದಾರೆ. ಕಾಂಗ್ರೆಸ್ ಅನ್ನ ಕಿತ್ತೊಯ್ಯುವಂತ ಕೆಲಸವನ್ನ ನಾವು ಎಲ್ಲಿವರೆಗೆ ಮಾಡೋದಿಲ್ಲ ಅಂತ ಸ್ಥಿತಿ ಬರುತ್ತೆ. ಹಿಂದೂಗಳ ಪರಿಸ್ಥಿತಿ ಉಸಿರು ಕಟ್ಟುವ ವಾತಾವರಣದಲ್ಲಿ ನಾವು ಬದುಕುವಂತ ಸ್ಥಿತಿ ನಿರ್ಮಾಣ ಮಾಡ್ತಾರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್. ಒಂದು ಕಾಯ್ದೆಯನ್ನ ರದ್ದುಪಡಿಸುವಂತ ಅಥವಾ ತಿದ್ದುಪಡಿ ತರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬೆಂಬಲ ಕೊಡುವಂತ ಎಲ್ಲರೂ ಪ್ರಯತ್ನವನ್ನು ಮಾಡೋಣ. ಮತ್ತು ಆ ಕಾರಣದಿಂದ ಇವತ್ತು ನಡೆಯುವಂತ ಜಿಲ್ಲಾಧ್ಯಕ್ಷರ ನೇತೃತ್ವದ ಈ ಒಂದು ಫಲ ಸಿಗಬೇಕು ಅಂದ್ರೆ ಒಪ್ಪು ಕಾಯ್ದೆಯನ್ನ ರದ್ದುಪಡಿಸಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಈ ರಾಜ್ಯದಿಂದ ತೊಲಗಬೇಕು ಅನ್ನುವಂತ ಹೇಳಿಕೆಯನ್ನು ಕೊಟ್ಟು ನನ್ನ